ಕರ್ತನಲ್ಲಿ ಪ್ರೀತಿಯ ಆಸ್ರ ಟಿವಿ ವೀಕ್ಷಕರೆಲ್ಲರಿಗೂ ಕೀರ್ತನೆಗಳು 150 ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ಅನೇಕ ಸಂಚಿಕೆಗಳಿಂದ ಕೀರ್ತನೆಯ ಒಂದು ವಾಕ್ಯದ ಅನೇಕ ಮರ್ಮಗಳನ್ನು ನಾವು ಕಲಿತಾ ಇದ್ದೇವೆ ದೇವಸೇವಕರ ಮೂಲಕವಾಗಿ. ನನಗನ್ನಿಸ್ತೇನೆ ಇವತ್ತು ಕೂಡ ನೀವು ಸಿದ್ಧರಾಗಿ ಬಂದಿದ್ದೀರೆಂಬುದಾಗಿ, ಅನೇಕರಿಗೆ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ನೆಚ್ಚಿನವರಿಗೆ ನೀವು ತಿಳಿಸಿದ್ದೀರ ಎಂಬುದಾಗಿ ಕೂಡ ನಾನು ನೆನೆಸ್ತೇವೆ. ಆ ವಾಕ್ಯದಿಂದ ನಾವು ಆಶೀರ್ವಾದ ಹೊಂದುತ್ತೇವೆ. ಅನೇಕ ಮರ್ಮಗಳನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳು ವಾಕ್ಯದ ಅಡಿസ്ഥാನದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಲಿಕ್ಕೂ ಕಾರಣವಾಗ್ತಾ ಇದೆ. ಪ್ರೀತಿಯ ವೀಕ್ಷಕರು, ನಮ್ಮ ಮಧ್ಯದಲ್ಲಿ ಇವತ್ತು ಕೂಡ ಆಸ್ರ ಟಿವಿಯ ಸಂಸ್ಥಾಪಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರಿದ್ದಾರೆ. ಯೇಸು ಕ್ರಿಸ್ತ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಅನೇಕ ಸಂಚಿಕೆಗಳು ನಮಗೆ ಕೀರ್ತನೆಯ ಅನೇಕ ವಿಷಯಗಳು ನಮಗೆ ತಿಳಿಯಪಡಿಸ್ತಾ ಇದ್ದೀರಾ. ಇವತ್ತು ಕೂಡ ನಮಗೆ ತಿಳಿಯಪಡಿಸ್ಬೋದಾ? ಕಳೆದ ಸಂಚಿಕೆಗಳಲ್ಲಿ ಒಂದು 2-3 ಸಂಚಿಕೆಗಳಲ್ಲಿ ಎಷ್ಟು ವಿಭಜನೆಯನ್ನು ಆಗಿ ಮಾಡಿ ವಿಭಜನಾ ರೂಪವಾಗಿ ಅದನ್ನು ನೀವು ತಿಳಿಸ್ತಾ ಇದ್ದೀರಾ. ಸುಮಾರು 13 ವಿಭಜನಾ ರೂಪಗಳು ನಾವು ಕಲಿತಾ ಇದ್ದೇವೆ. 13 ವಿಭಜನಾ ರೂಪಗಳನ್ನಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಒಂದಾಗಿದೆ ಸ್ತೋತ್ರ ಗೀತೆಗಳು, ಎರಡನೇದು ವೈಯಕ್ತಿಕ ಪ್ರಲಾಪಗಳು, ಮೂರನೇದು ಸಾಮಾಜಿಕ ಪ್ರಲಾಪಗಳು, ನಾಲ್ಕನೇದು ಸ್ತುತಿ ಗೀತೆಗಳು, ಐದನೇದು ರಾಜಕೀಯ ಕೀರ್ತನೆಗಳು, ಆರನೇದು ಮೆಸ್ಸಿಯನ ಕುರಿತಾಗಿ ಕೀರ್ತನೆಗಳು, ಏಳನೇದು ಜ್ಞಾನದ ಕೀರ್ತನೆಗಳು, ಎಂಟನೇದು ಶಾಪದ ಕೀರ್ತನೆಗಳು, ಒಂಬತ್ತನೇದು ಐತಿಹಾಸಿಕ ಅಥವಾ ಚಾರಿತ್ರಿಕ ಕೀರ್ತನೆಗಳು, ಒಂಬತ್ತನೇದು ಆರಾಧನಾ ಕೀರ್ತನೆಗಳು, ಹತ್ತನೇದು ಅಲ್ಲೆಲ್ಲಿಯ ಕೀರ್ತನೆಗಳು, 12ನೇದು ಯಾತ್ರಾ ಕೀರ್ತನೆಗಳು, 13ನೇದು ಧರ್ಮಶಾಸ್ತ್ರ ಕೀರ್ತನೆಗಳು. ಹೀಗೆ 13 ವಿಭಜನಾ ರೂಪವಾಗಿ ಈ ಒಂದು 150 ಕೀರ್ತನೆಗಳು ವಿಂಗಡಿಸಲಾಗಿದೆ. ಅದರಲ್ಲಿ ನಾವು ಮೊದಲ ಸ್ತೋತ್ರ ಗೀತೆಗಳು ಮೊದಲ ಭಾಗದ ಅದರಲ್ಲಿ 6 ಕೀರ್ತನೆಗಳು ಉಂಟು. ಅದನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ 1ನೇದು 8ನೇ ಕೀರ್ತನೆ, 2ನೇದು 19ನೇ ಕೀರ್ತನೆ, 29ನೇ ಕೀರ್ತನೆ ಮತ್ತು 33ನೇ ಕೀರ್ತನೆ, 100ನೇ ಕೀರ್ತನೆ, 113ನೇ ಕೀರ್ತನೆ. ಈಗಾಗಲೇ 5 ಕೀರ್ತನೆಗಳನ್ನು ನಾವು ಧ್ಯಾನ ಮಾಡಿ ಬಂದಿದ್ದೇವೆ. ಈಗ ಕೊನೆಯ ಕೀರ್ತನೆ ಈ ಒಂದು ಸ್ತೋತ್ರ ಭಾಗದಲ್ಲಿ ಇರುವಂಥದ್ದು 113ನೇ ಕೀರ್ತನೆ. ಅದನ್ನು ಈ ಸಮಯದಲ್ಲಿ ಓದಿಕೊಳ್ಳುವ ನಾವು. ಇದು ವಾಕ್ಯಕ್ಕೆ ಹೋಗುವ ಮುಂಚೆ ಈಗ ನೀವು ಅನೇಕ ಸಂಚಿಕೆಗಳಲ್ಲಿ ನಮಗೆ ಸ್ತೋತ್ರದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಹೀಗೆ ಬರ್ತದೆ, ಅದರಲ್ಲಿ 113ನೇ ಕೀರ್ತನೆ ಬರ್ತದೆ. 113ನೇ ಕೀರ್ತನೆ ಓದುವ. ಅದರಲ್ಲಿ 9 ವಾಕ್ಯಗಳುಂಟು. ಯೆಹೋವನಿಗೆ ಸ್ತೋತ್ರ. ಯೆಹೋವನ ಸೇವಕರೇ, ಸ್ತೋತ್ರ ಮಾಡಿರಿ, ಯೆಹೋವನ ನಾಮ ಸ್ತುತಿ ಮಾಡಿರಿ. ಇಂದಿನಿಂದ ಯುಗಯುಗಕ್ಕೂ ಯೆಹೋವ ನಾಮವು ಕೀರ್ತಿಸಲ್ಪಡಲಿ. ಯೆಹೋವನ ನಾಮವು ಮೂಢನಿಂದ ಪಡುವನವರೆಗೂ ಸ್ತುತಿ ಹೊಂದಲಿ. ಯೆಹೋವನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು, ಆತನ ಪ್ರಭಾವವು ಮೇಲನ ಲೋಕಗಳಲ್ಲಿ ಮೆರೆಯುತ್ತದೆ. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಆತನು ಉನ್ನತ ಲೋಕದಲ್ಲಿ ಆಸನರೂಢನಾಗಿ ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ, ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ. ಬಂಜೆಯು ಮಕ್ಕಳೊಂದಿಗಳಾಗಿ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡುತ್ತಾನೆ. ಯೆಹೋವನಿಗೆ ಸ್ತೋತ್ರ. ಓಕೆ, ಇಲ್ಲಿ 9 ವಾಕ್ಯಗಳನ್ನು ಇಲ್ಲಿ ನೋಡ್ತೇವೆ. ಇದು ಸ್ತೋತ್ರ ಗೀತೆಗಳಲ್ಲಿ ಕೊನೆಯ ಒಂದು ಕೀರ್ತನೆಯಾಗಿದೆ. ಈ 9 ವಾಕ್ಯಗಳನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. 1ರಿಂದ 3 1ನೇ ಭಾಗ, 4ರಿಂದ 6 2ನೇ ಭಾಗ, 7ರಿಂದ 9 3ನೇ ಭಾಗ. ಇನ್ನೊಂದು ವಿಷಯ, ಈ 3 ಭಾಗಗಳಲ್ಲಿ 5 ವಿಷಯಗಳನ್ನು ನಾವಿಲ್ಲಿ ಧ್ಯಾನ ಮಾಡಬಹುದು. ಎಲ್ಲ ಭಾಗಗಳಲ್ಲಿಯೂ 5 ವಿಷಯಗಳನ್ನು ಕಾಣ್ತೇವೆ ನಾವು. ಈಗ 1ನೇ ಭಾಗ ಓದುವ. ಅಲ್ಲಿ ಯೆಹೋವನಿಗೆ ಸ್ತೋತ್ರ ಎಂಬ ಪದದಿಂದ ಆರಂಭವಾಗಿದೆ, ಹೌದಲ್ಲ? ಯೆಹೋವನಿಗೆ ಸ್ತೋತ್ರ. ಯೆಹೋವನಿಗೆ ಸ್ತೋತ್ರ ಎಂಬ ಪದದಿಂದ ಆ ಒಂದು ಕೀರ್ತನೆ ಆರಂಭವಾಗಿದೆ. ಅಂದರೆ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಅತಿ ಪ್ರಾಮುಖ್ಯವಾದ ಭಾಗ ನಮ್ಮ ಜೀವಿತದಲ್ಲಿ. 103 ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಮ್ಮ ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಅಂದರೆ ನಾವು ದೇವರಿಗೆ ಯಾವಾಗಲೂ ಉಪಕಾರ ಮನೋಭಾವನೆ ಜೀವಿಸಬೇಕು, ಉಪಕಾರಿಗಳಾಗಿರಬೇಕು. ಒಂದೊಂದು ಕ್ಷಣವೂ ಆತ ನಮಗೆ ಹೆಜ್ಜೆಜ್ಜು ಕಾಯ್ತಾನೆ, ಕಾಪಾಡ್ತಾನೆ, ಪ್ರೊಟೆಕ್ಷನ್ ಕೊಡ್ತಾನೆ, ನಮ್ಗೆ ಬೇಕಾದ ಅದ್ಭುತವಾಗಿ ನಮ್ಮ ಜೀವಿತ ಮಾಡ್ತಾನೆ. ಯಾವ ಉಪಕಾರಿಗಳಾಗಿರಬೇಕು. ಅದಕ್ಕೆ ಅಲ್ಲಿ ಯೆಹೋವನಿಗೆ
ಸ್ತೋತ್ರ ಎಂಬ ಪದದಿಂದ ಈ ಕೀರ್ತನೆ ಆರಂಭವಾಗಿದೆ. ಅಂದರೆ ನಮ್ಮ ಜೀವಿತದಲ್ಲಿ ಸಹ ನಮ್ಮ ಜೀವಿತದ ಪ್ರಾರಂಭವು ಸ್ತೋತ್ರದೊಂದಿಗೆ ಕರ್ತನ ಮಾಡಿದ ಉಪಕಾರಗಳೊಂದಿಗೆ ನಾವು ಪ್ರಾರಂಭಿಸುವುದು ಮುಖ್ಯ, ಒಳ್ಳೆಯದಲ್ಲ. ಖಂಡಿತ. ನೋಡಿ, ದಾವೀದ ಹೇಳ್ತಾನೆ ಕೀರ್ತನೆ 34 ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡ್ತೆ. ಎಡೆಬಿಡದೆ, ಅದರರ್ಥ ಬಿಡದೆ, ಎಡೆಬಿಡದೆ ಅಂದರೆ ಸ್ತುತಿಸ್ತಾ ಇರುವುದು ಅಂದಲ್ಲ, ಸಮಯ ಸಿಕ್ಕಾಗೆಲ್ಲ ದೇವರನ್ನು ಸ್ತುತಿಸುವಂಥದ್ದು, ಉಪಕಾರ ಸ್ಮರಿಸುವಂಥದ್ದಾಗಿದೆ. ಅಂದರೆ ಆತನ ಮಾಡಿದ ಎಲ್ಲ ಉಪಕಾರಗಳು ನಾವು ನೆನೆಸಿ ಆತನಿಗೆ ಸ್ತೋತ್ರ ನೆನೆಸಬೇಕು. ಆತನು ಕೊಟ್ಟ ರಕ್ಷಣೆಗಾಗಿ ಎಷ್ಟೋ ದೊಡ್ಡ ದೊಡ್ಡ ವಿದ್ಯಾವಂತರಿದ್ದಾರೆ. ಸತ್ಯ ದೇವರು ಯಾರಂತ ಅವರಿಗೆ ಇನ್ನೂ ಗೊತ್ತಿಲ್ಲ. ಇನ್ನೂ ಸತ್ಯ ದೇವರು ಯಾರಂತ ಗೊತ್ತಿಲ್ಲ. ವಿಗ್ರಹಗಳಿಗೆ, ಸೃಷ್ಟಿಗೆ, ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಆರಾಧಿಸುವಂಥದ್ದನ್ನು ನಾವು ಕಾಣ್ತೇವೆ. ವಿದ್ಯಾವಂತರು, ಅವರ ಆತ್ಮಕಣ್ಣು ತೆರೆಯೋದಿಲ್ಲ. ನಾವು ಅಷ್ಟೊಂದು ವಿದ್ಯೆ ಮಾಡದಿದ್ರೂ ಕೂಡ ದೇವರ ಕೃಪೆ ನಮ್ಮ ಮೇಲಿರೋ ನಿಮಿತ್ತ ಆತ್ಮಕಣ್ಣು ತೆರೆಯಲ್ಪಟ್ಟು ಸತ್ಯ ದೇವರು ಯಾರಾಗಿದ್ದಾನೆ, ಹೇಗಿದ್ದಾನೆ ನಮಗೆ ಅರಿತುಕೊಳ್ಳುವ ಕೃಪೆ ಆತನು ಕೊಟ್ಟಿದ್ದಾನೆ. ಅದಕ್ಕೆ ಯೆರೆಮೀಯ 9:23-24 ಹೇಳ್ತದೆ, ಜ್ಞಾನಿ ತನ್ನ ಜ್ಞಾನಕ್ಕಾಗಿ, ಪರಾಕ್ರಮ ತನ್ನ ಪರಾಕ್ರಮಕ್ಕಾಗಿ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡೋದು ಯಾಕೆ? ಜೀವಿಸುವ ದೇವರು ನನ್ನನ್ನು ತಿಳ್ಕೊಂಡಿದ್ದಕ್ಕೆ ಹೆಚ್ಚಳ ಪಡಲಿ ಅಂತ ದೇವರು ಹೇಳ್ತಾನೆ ಅಲ್ಲ. ಎಲ್ಲ ವಿಷಯಕ್ಕಾಗಿ ನಾವು ಸ್ತೋತ್ರ ಮಾಡಲಿಕ್ಕೆ, ನಾವು ನೆನಪು ಮಾಡಲಿಕ್ಕೆ ಹೋದರೆ ಸಮಯ ಸಾಕಾಗಲಿಕ್ಕಿಲ್ಲ. ಖಂಡಿತ 24 ಗಂಟೆ 360 ದಿವಸ ಸಾಕಾಗಲಿಕ್ಕಿಲ್ಲ ಆ ಸ್ತುತಿಸುವುದಕ್ಕಾಗಿ. ಆದರೆ ಯಾವಾಗಲೂ ಉಪಕಾರ ಮನೋಭಾವನೊಂದಿಗೆ ನಾವು ಇದ್ದು ಆತನಿಗೆ ಸ್ತೋತ್ರ ಮಾಡಬೇಕು. ಖಂಡಿತ ಫಸ್ಟ್ ಇನ್ನೊಂದು ವಿಷಯದಲ್ಲಿ, ಈಗ ನಾವು ಸ್ತೋತ್ರ ಮಾಡುವುದಾದರೆ ಹೇಗೆ ಮಾಡಬಹುದು? ಯಾವ ರೀತಿಯಲ್ಲಿ ನಾವು ದೇವರನ್ನು ಸ್ತುತಿಸುವುದು, ಹೇಗೆ ಸ್ತೋತ್ರ ಮಾಡೋದು? ಸ್ತೋತ್ರ ಮಾಡೋದಾದರೆ ಚಪ್ಪಾಲ್ ತಟ್ಟಿ ನಾವು ಸ್ತೋತ್ರ ಮಾಡಬಹುದು. 147 ಕೀರ್ತನೆ 1 ವಾಕ್ಯ ಓದಿ. 47 ಕೀರ್ತನೆ 1. ಮತ್ತು ಜಯಧ್ವನಿ ಮಾಡಬಹುದು. ಅಲ್ಲಿ ಅದರ ವಾಕ್ಯದಲ್ಲಿ ಉಂಟು ಅದು. ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ. ಆರ್ಭಟದಿಂದ ದೇವರಿಗೆ ಧ್ವನಿ ಮಾಡಿರಿ. ಹೇಗೆ ನಾವು ದೇವರಿಗೆ ಜಯಧ್ವನಿ ಮಾಡಬೇಕು? ಆರ್ಭಟ. ನಾವೀಗ ಆರ್ಭಟಗಳು ನೋಡುವುದಾದರೆ, ಈ ಕೆಲವು ಪಕ್ಷಗಳು, ರಾಜಕೀಯ ಪಕ್ಷಗಳು ವಿನ್ ಆದಾಗ ನಾವು ಅವರಲ್ಲಿರುವ ಆರ್ಭಟಗಳನ್ನು ಕಂಡಿರ್ತೇವೆ. ಕೆಲವರು ಪಟಾಕಿ ಹೊಡಿತಾರೆ, ಜೋರಾಗಿ ಕೂಗುತ್ತಾರೆ, ಬೊಬ್ಬೆ ಹೊಡಿತಾರೆ, ಕೆಲವು ವಿಸಿಲ್ ಹೊಡಿತಾರೆ, ಕೆಲವು ಡ್ಯಾನ್ಸ್ ಮಾಡ್ತಾರೆ. ಆರ್ಭಟದೊಂದಿಗೆ ಜಯಧ್ವನಿ ಮಾಡಿರಿ ಅಂತ ವಾಕ್ಯ ಹೇಳ್ತದೆ. ಒಂದು ಸಂತೋಷದಿಂದ ನಾವು ಜಯಧ್ವನಿ ಮಾಡುವಂಥದ್ದು. ಯಾಕಂದರೆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಜಯ ಹೊಂದಿದ್ದಾನೆ. ಸೈತಾನ ತಲೆ ಜಜ್ಜಿ ಹಾಕಿದ್ದಾನೆ, ಶಿಲುಬೆಯಲ್ಲಿ ಜಯಿಸಲ್ಪಟ್ಟಿದ್ದಾನೆ. ಆ ಜಯವನ್ನು ಕೊಂಡಾಡಬೇಕು. ನಾವು ಕೊಂಡಾಡುವಂಥದ್ದು ಆರ್ಭಟದಿಂದ ಆತನಿಗೆ ನಾವು ಏನು ಮಾಡಬೇಕಂತೆ? ಜಯಧ್ವನಿ ಮಾಡಬೇಕು. ಪಾಸ್ಟ್ರೆ, ಈಗ ನೀವು ವಾಕ್ಯ ಹೇಳಲ್ಪಟ್ಟಿದೆ, ನೀವು ಸಹ ಹೇಳ್ತಿದ್ದೀರಾ, ನಾವು ಸ್ತೋತ್ರ ಮಾಡುವಾಗ ಅಥವಾ ಆತನ ಉಪಕಾರನು ಆರ್ಭಟದಿಂದ ಚಪ್ಪಾಳೆ ಹೊಡಿತಾ. ಸೊ ಕೆಲವೊಂದು ಕಡೆಯಲ್ಲಿ ಕೇಳಿದ್ದೇವೆ, ನಾವು ಚಪ್ಪಾಳೆ ಹೊಡೆಯುವಂಥದ್ದು ಅಗತ್ಯವಾ, ಹೊಡಿಬೇಕಾ ಎಂಬುದಾಗಿ. ಇದರ ಬಗ್ಗೆ ನೀವೇ ಹೇಳ್ತೀರಾ? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದೇವರ ವಾಕ್ಯ ಫೈನಲ್. ವಾಕ್ಯದಲ್ಲಿ ನಮ್ಮ ಒಪಿನಿಯನ್ ಅಲ್ಲ, ನಾವು ಮನುಷ್ಯನ ಒಪಿನಿಯನ್ ಅಲ್ಲಿ ನಿಲ್ಲುವಂಥದ್ದಲ್ಲ. ವಾಕ್ಯ ಏನು ಹೇಳ್ತದೆ ಹಾಗೆ. ವಾಕ್ಯ ಹೇಗೆ ದೇವ್ರನ್ನ ಆರಾಧಿಸಬೇಕಂತ ಹೇಳ್ತದಲ್ಲ, ವಾಕ್ಯ ನಮಗೆ ಗೈಡ್ಲೈನ್ ಆಗಿದೆ ಹೇಗೆ ಆರಾಧಿಸಬೇಕು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದ ಕಾರಣ ವಾಕ್ಯ ಚಪ್ಪಾಲ್ ತಟ್ಟಿ ನೀವು ಆರಾಧಿಸಬೇಕು, ವಾಕ್ಯನೇ ಹೇಳ್ತಾ ಇದೆ. ಈಗ ಆರ್ಭಟದಿಂದ ಮಾಡುವಂಥದ್ದು ಹೇಳಿದಾಗ ಅದಕ್ಕೂ ಸಹ ಕೆಲವೊಮ್ಮೆ ಅಪೋಸಿಷನ್ ಹೇಳ್ತಾರೆ, ಅಂದರೆ ಆರ್ಭಟ ಮಾಡೋದು ಏನು ಅಂತ ಹೇಳಿ. ಅಲ್ಲ, ಇನ್ನೊಂದು ವಾಕ್ಯ ಓದಿ. 66 ಕೀರ್ತನೆ 8ನೇ ವಾಕ್ಯ. ನೀವು ಸ್ತುತಿಸುವ ಧ್ವನಿ ಕೇಳಿಸಲಿ ಅಂತ ಹೇಳ್ತದೆ ಅಲ್ಲಿ ನೋಡಿ. ಜನಾಂಗಗಳೇ, ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಆತನನ್ನು ಸ್ತುತಿಸುವಂತ ಧ್ವನಿ ಕೇಳಿಸಲಿ. ಕೇಳಬೇಕು ಅಂದರೆ ಮೌನವಾಗಿ ನಾವು ಇಲ್ಲ, ಶಬ್ದವಾಗಿ ದೇವರು ಸ್ತುತಿಸಬೇಕು. ಸ್ಥಳಗಳು ನೋಡಬೇಕು ನಾವು. ಚರ್ಚಾಲಯದಲ್ಲಿರುವಾಗ, ಮನೆಯ ಒಳಗಿರುವಾಗ, ನೆರೆಯವರಿಗೆ ಡಿಸ್ಟರ್ಬ್ ಮಾಡದ ರೀತಿಯಲ್ಲಿ ಸ್ತುತಿಸಬೇಕು ದೇವರನ್ನು. ಖಂಡಿತ ಅದು ಸ್ತುತಿಯ ಶಬ್ದವು ಅದು ಹೊರಗಡೆ ಬರಬೇಕು. ಚಪ್ಪಾಳೆ ತಟ್ಟಿ ನಾವು ದೇವರನ್ನು ಸ್ತುತಿಸಬಹುದು. ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಲು ಆರಾಧಿಸುವುದು. ಈಗ ಉದಾಹರಣೆಗೆ ದಾವೀದ ಹೇಗೆ ಸ್ತುತಿ ಮಾಡಿದ 2 ಸಾಮುವೇಲ 6ನೇ ಅಧ್ಯಾಯದಲ್ಲಿ ನಾವು 1-23 ವಾಕ್ಯದ ಓದ್ತೇವೆ. ಅದರ 12ರಿಂದ ನಾವು ಓದುವಾಗ, ಈ ಒಂದು ದಾವೀದ ನಗರಕ್ಕೆ ಮಂಜು ತಗೊಂಡು ಬಂದಾಗ ಕುಣಿಯುತ್ತಾ, ಕುಪ್ಪಳಿಸುತ್ತಾ, ದೇವರು ಸ್ತುತಿಸುತ್ತಾ, ನೃತ್ಯ ಮಾಡುತ್ತಾ ದೇವರನ್ನು ಆರಾಧಿಸಿದ. ಅವನು ಸ್ತುತಿ ಮಾಡಿದ. ಅಂದರೆ ನಾಟ್ಯದೊಂದಿಗೂ ದೇವರನ್ನು, ನಾಟ್ಯದ ಡ್ಯಾನ್ಸ್ ಮಾಡ್ತಾ, ನೃತ್ಯ ಮಾಡುತ್ತಾ ಸ್ತುತಿಸಬೇಕು ನಾವು. ಮಿರಿಯಮಳ ಬಗ್ಗೆ ನೋಡ್ತೇವೆ. ವಿಮೋಚನೆ 15-20 ಓದಿ. ಎಕ್ಸೋಡಸ್ ಚಾಪ್ಟರ್ 15-20. ಆರೋನನ ಅಕ್ಕನಾದ ಮಿರಿಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡು
ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆಯ ಹಿಂದೆ ಹೋಗುತ್ತಿರಲು ಮಿರಿಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು. ಸಾಕು. ನಾಟ್ಯವಾಡುತ್ತಾ ಅವರು ಸ್ತುತಿಸಿದರು ದೇವರನ್ನು. ನಾಟ್ಯವಾಡುತ್ತಾ, ಚಪ್ಪಾಳೆ ತಟ್ಟುತ್ತಾ, ಜಯಧ್ವನಿ ಮಾಡುತ್ತಾ ಆರ್ಭಟ್ಯದಿಂದ ದೇವರು ಸ್ತುತಿಸಬೇಕು ನಾವು. ಇನ್ನು ಕಿನ್ನರಿಗಳನ್ನು ಕಿನ್ನರಿ ಕೀರ್ತನೆ ಬುಕ್ಕದಲ್ಲಿ ಎಲ್ಲ 150 ಕೀರ್ತನೆ, 149 ಕೀರ್ತನೆ, ಕಿನ್ನರಿ ಉಪಕರಣಗಳೊಂದಿಗೆ ನಾವು ದೇವರು ಸ್ತುತಿಸಬೇಕಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ನಾವು ಆತನ ಉಪಕಾರವನ್ನು ಯಾವ ರೀತಿಯಲ್ಲಿ ಸಹ ಮಾಡಲಿಕ್ಕೆ ಸಾಧ್ಯವಿರುತ್ತಾರೆ ಹಾಗೆ ನಾವು ದೇವ್ರು ಸ್ತುತಿಸುವುದು ಇಂಪಾರ್ಟೆಂಟ್. ಯಾಕಂದ್ರೆ ಕೀರ್ತನೆ 31:2 ಓದಿ. Psalms 30 verses 1 and 2. ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಯೆಹೋವನೇ, ನನ್ನ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದಿ. ನೋಡಿ, ದೇವರು ಸ್ತುತಿಸುವುದಕ್ಕೆಲ್ಲ ಕಾರಣ ಉಂಟು. 11-12 ವಾಕ್ಯ ಓದಿ ಅದೇ ಅಧ್ಯಾಯದಲ್ಲಿ. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿದೆ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡೆಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು ನನ್ನ ದೇವರೇ, ನಿನ್ನನ್ನು ಸದಾಕಾಲವೂ ಸ್ತುತಿಸುವೆನು. ಅಂದ್ರೆ ದೇವರಿಗೆ ಕಾರಣ ಇಲ್ಲದೆ ದೇವರು ಸ್ತುತಿಸ್ತಾ ಇಲ್ಲ. ಆತನು ರೀಸನ್ ಇದೆ. ಆತನು ಯಾರಾಗಿದ್ದಾನೋ ಅದಕ್ಕಾಗಿ ಸ್ತುತಿಸಬೇಕು. ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗಾಗಿ ಆತನು ಸ್ತುತಿಸಬೇಕು. ಮಾಡುವ ಉಪಕಾರಗಳಿಗಾಗಿ ಆತನ ಸ್ತುತಿಸಬೇಕು. ಓಕೆ, 113 ಕೀರ್ತನೆ ತಿರುಗಿ ಬರುವ ಅದೇ 1-3 ವಾಕ್ಯದಲ್ಲಿ 5 ವಿಷಯಗಳು. ಅದರ ಒಂದು ವಿಷಯ ನಾವು ಈಗಾಗಲೇ ಮುಗಿಸಿದ್ದೇವೆ. ಮುಂದುವರಿಯುವ. ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ. ಯಾರು ಸ್ತೋತ್ರ ಮಾಡಬೇಕು? ಯೆಹೋವನ ಸೇವಕರು, ಆತನ ಸೇವಕರಾಗಿದ್ದೇವೆ ನಾವು. ಆತನ ಸೇವಿಸುವಂತ ಸೇವಕರು ನಾವು ಆಗಿದ್ದೇವೆ. ಆತ ಸೇವಕರೇ ಸ್ತುತಿಸಿರಿ ಅಂತ ಹೇಳ್ತಾ ಇದೆ. ಓಕೆ, ಮುಂದೆ ಓದಿ. ಯೆಹೋವ ನಾಮ ಸ್ತುತಿ ಮಾಡಿರಿ. ಎರಡನೇದಾಗಿ ಯೆಹೋವನ ನಾಮ, ಮೂರನೇದಾಗಿ ಯೆಹೋವನ ನಾಮವನ್ನು ಸ್ತುತಿಸಬೇಕು. ಈಗ ಆತನ ಅನೇಕ ನಾಮಗಳುಂಟು. ಸತ್ಯವೇದದಲ್ಲಿ ಯೆಹೋವ ದೇವರಿಗೆ, ತಂದೆ ದೇವರಿಗೆ ಕೊಟ್ಟಂತ 260ಕ್ಕಿಂತ ಅಧಿಕವಾದ ಹೆಸರುಗಳುಂಟು. ಅದೇ ಸ್ವಾಮಿಗೆ ಅನೇಕ ಹೆಸರು ಕೊಳ್ಳಲ್ಪಟ್ಟಿದೆ. ಪವಿತ್ರಾತ್ಮನ ಅನೇಕ ಆತ ಸ್ವಭಾವಕ್ಕೆ ಅನುಗುಣವಾಗಿ ಅನೇಕ ಹೆಸರು ಕೊಳ್ಳಲ್ಪಟ್ಟಿದೆ. ಈ ಹೆಸರುಗಳನ್ನು ಉಚ್ಚರಿಸಿ ನಾವು ಆತನ ಸ್ತುತಿಸಿ ಮಹಿಮೆಪಡಿಸಬಹುದು. ಓಕೆ, ಮುಂದೆ ಓದಿ. 4ನೇದಾಗಿ ಇಂದಿನಿಂದ ಯುಗ ಯುಗಕ್ಕೂ ಯೆಹೋವ ನಾಮವು ಕೀರ್ತಿಸಲ್ಪಡಲಿ. ಯುಗ ಯುಗಾತ್ತರಕ್ಕೂ ಯೆಹೋವನ ನಾಮ ಏನಾಗಬೇಕು? ಕೀರ್ತಿಸಲ್ಪಡುವುದೆಂದ್ರೆ ಅರ್ಥ ಏನು? ನಮ್ಮ ಮೂಲಕವಾಗಿ ಕೀರ್ತಿಸಲ್ಪಡಬೇಕು. ನಮ್ಮ ಜೀವಿತದಲ್ಲಿ ಮಾಡುವಂಥ ಆತನ ಅದ್ಭುತ ಕಾರ್ಯಗಳ ಜನ ನೋಡುವಾಗ, ನಮ್ಮನ್ನು ಉಪಯೋಗಿಸುವುದು ನೋಡುವಾಗ ಆತನ ನಾಮವು ಅದು ಕೀರ್ತಿಸಲ್ಪಡುತ್ತದೆ. ಆತನ ಕೀರ್ತಿಸಲ್ಪಡಬೇಕು. ಅನೇಕ ಅದ್ಭುತ ನೋಡಿ, ಉದಾಹರಣೆಗೆ ಯೇಸುಸ್ವಾಮಿ ಅದ್ಭುತಗಳು ಮಾಡುವಾಗ ಅದು ನೋಡುವ ಜನರೆಲ್ಲ ದೇವರನ್ನು ಕೀರ್ತಿಸಿದರಂತೆ, ಸ್ತುತಿಸಿದರು, ಮಹಿಮೆ ಪಡಿಸಿದರು. ಅಂದರೆ ದೇವರು ನಮ್ಮ ಜೀವಿತದ ಮೂಲಕವಾಗಿ ದೇವರು ಮಾಡುವ ಕಾರ್ಯಗಳು ಅನ್ಯರು ನೋಡುವಾಗ ಅವರು ಸಹ ಕೀರ್ತಿಸ್ತಾರೆ, ದೇವರು ಸ್ತುತಿಸ್ತಾರೆ. ಸತ್ಯದೇವರು ಯಾರಂತ ಅವರಿಗೆ ಅರ್ಥ ಆಗ್ತದೆ. 5ನೇದಾಗಿ ಮುಂದೆ ಓದಿ. ಯೆಹೋವನ ನಾಮವು ಮೂಢನಿಂದ ಪಡುವನವರೆಗೂ ಸ್ತುತಿ ಹೊಂದಲಿ. ಮೂಢನಿಂದ ಪಡುವವರೆಗೂ, ಲೋಕದ ಕಡೆಯವರೆಗೂ, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಯವರೆಗೂ ಅದು ಸ್ತುತಿ ಹೊಂದುತ್ತಾನೇ ಇರಬೇಕಂತ. ಇದು ಭಕ್ತ ತನ್ನ ಆಸೆಯನ್ನು ಇಲ್ಲಿ ಹೇಳುವಂಥದ್ದನ್ನು ಕಾಣ್ತೇವೆ. ಓಕೆ, 1ನೇ ಭಾಗ ಇಲ್ಲಿ ಮುಗಿಯುತ್ತದೆ. 2ನೇ ಭಾಗ 4ರಿಂದ 6ನೇ ವಾಕ್ಯ, ಇಲ್ಲಿ ಕೂಡ 5 ವಿಷಯಗಳನ್ನು ನೋಡ್ತೇವೆ. ಓದುವ. ಯೆಹೋವನು ಎಲ್ಲಾ ಜನಾಂಗಗಳಲ್ಲಿ ಮಹೋನ್ನತನು. ಎಲ್ಲಾ ಜನಾಂಗಗಳ ಆತನ ಯಾರಾಗಿದ್ದಾನೆ? ಮಹೋನ್ನತನಾಗಿದ್ದಾನೆ, ಉನ್ನತನಾಗಿದ್ದಾನೆ, ಸ್ತುತಿಗೆ ಪಾತ್ರನಾಗಿದ್ದಾನೆ. ಸತ್ಯದೇವರ ಆತನು ಮಾತ್ರ ಆಗಿದ್ದಾನೆ.
ಎಲ್ಲ ಜನಾಂಗಗಳಲ್ಲಿ ಆತನ ಮಹೋನ್ನತನೆಂಬುದಾಗಿ ವಾಕ್ಯದಲ್ಲಿ ಕಾಣ್ತಾ ಇದೆ. ಅನೇಕರು ಹೇಳ್ತಾರೆ ಬೇರೆ ಬೇರೆ ಹೆಸರುಗಳು, ಒಬ್ಬನೇ ದೇವರು ಅಂತ ಹೇಳ್ತಾರೆ. ಇಲ್ಲ, ಬೇರೆ ಬೇರೆ ಹೆಸರು ಅಲ್ಲ, ಒಬ್ಬನೇ ದೇವರು. ಆ ದೇವರಿಗೆ ಸತ್ಯವೇದದಲ್ಲಿ ಬೇರೆ ಬೇರೆ ಅಂದರೆ ಹೆಸರು ಒಂದೇ, ಸ್ವಭಾವಕ್ಕೆ ತಕ್ಕಂತೆ ಯೆಹೋವ ರಾಪ ಆಗಿರ್ಬೋದು, ಯೆಹೋವ ಈರೆ ಆಗಿರ್ಬೋದು, ಯೆಹೋವ ರೂಹ, ಯೆಹೋವ ಶಲೋಮ್ ಶಮ್ಮ, ಇವೆಲ್ಲ ಅದರ ಸ್ವಭಾವಕ್ಕೆ ತಕ್ಕಂತೆ ಕೊಟ್ಟಂಥ ಹೆಸರುಗಳು. ಆತನ ಸೌಖ್ಯ ಕೊಡುವಾಗ ಆತನಿಗೆ ಇಡಲ್ಪಟ್ಟ, ಹೌದೌದು, ಒಂದೊಂದು ಹೆಸರು ಸ್ವಭಾವಕ್ಕೆ ಅನುಗುಣವಾಗಿ ಕೊಡಲ್ಪಟ್ಟ ಹೆಸರುಗಳು. ಮುಂದೆ ಓದಿ. ಎರಡನೇದಾಗಿ, ಆತನ ಪ್ರಭಾವವು ಮೇಲನ ಲೋಕಗಳಲ್ಲಿ ಮೆರೆಯುತ್ತದೆ. ಮೇಲನ ಲೋಕದಲ್ಲಿ ಮೆರೆಯುತ್ತದಂತೆ. ಈಗ ಒಂದು ವಾಕ್ಯ ಓದುವ, ಕೀರ್ತನೆ 57 5ನೇ ವಾಕ್ಯ ಓದಿ. ದೇವರೇ, ಮೇಲನ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ. ನಿನ್ನ ಪ್ರಭಾವ ಮೆರೆಯಲಿ. ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ. ನಿನ್ನ ಮಹತ್ವ 11ನೇ ವಾಕ್ಯ ಅದೇ ಸೇಮ್ ಹೇಳ್ತದೆ ಅಲ್ಲಿ. 11 ವಾಕ್ಯ. ದೇವರೇ, ಮೇಲನ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ. ನಿನ್ನ ಪ್ರಭಾವ ಮೆರೆಯಲಿ. ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ. ನಿನ್ನ ಮಹತ್ವ. ಕೀರ್ತನೆ 8:1 ಓದಿ. ಸಾಮ್ಸ್ 8:1. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ಅಂದ್ರೆ ಆತನ ಮೇಲಿನ ಲೋಕದಲ್ಲಿ ಆತನ ಪ್ರಭಾವಶಾಲಿಯಾಗಿದ್ದಾನೆ. ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳಿಗೆ ಒಂದೊಂದು ಹೆಸರಿಟ್ಟು ಅವುಗಳ ಸ್ಥಳವನ್ನು ಗೊತ್ತು ಮಾಡಿ ನೇಮಕ ಮಾಡಿದ ಸ್ಥಳದಲ್ಲಿ ಅದು ಓಡುವ ಹಾಗೆ ಕೃಪೆ ತೋರಿಸಿದ್ದಾನೆ. ಮೇಲಿನ ಲೋಕದಲ್ಲಿ ಆತನ ಪ್ರಭಾವ ತುಂಬಿದೆ. ಈ ವಾಕ್ಯದ ಆಧಾರದಲ್ಲಿ ನಾವು ಕಾಣ್ತೇವೆ. ಓಕೆ, ಮುಂದೆ 3ನೇ ವಿಷಯ. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಹೌದು, ನಮ್ಮ ದೇವರಿಗೆ ಈ ಲೋಕದಲ್ಲಿ ಸಮಾನರು ಯಾರು ಎಂಬುದಾಗಿ ಪ್ರಶ್ನಾರ್ಥಕ ಚಿಹ್ನೆ. ಕೆಲವು ವಾಕ್ಯ ಓದುವ. ಯೆರೆಮೀಯ 10:6. ನಮ್ಮ ದೇವರಿಗೆ ಸಮಾನರು ಯಾರು ಇಲ್ಲ ಈ ಲೋಕದಲ್ಲಿ. ಯಾಕೆ ಗೊತ್ತುಂಟ? 1 ಕೊರಿಂಥ 8:5-6 ಹೇಳ್ತದೆ, ದೇವರುಗಳು ಎನಿಸಿಕೊಳ್ಳುವರು ಈ ಲೋಕದ ತುಂಬ ಇದ್ದಾರೆ, ದೇವರುಗಳು ಅಲ್ಲ, ಸತ್ಯ ದೇವರು ಒಬ್ಬನೇ. ಆ 1 ಕೊರಿಂಥ 8:5-6 ಓದಿ ಮುಂದೆ ಹೋಗುವ. 1 ಕೊರಿಂಥ 8:5-6 ಮೊದಲು ಓದಿ. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು ನಿಜವೇ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲೆ ಆಗಲಿ ದೇವರುಗಳೆನಿಸಿಕೊಳ್ಳುವರಿದ್ದಾರೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಆತನು ತಂದೆ ಎಂಬಾತನು. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ. ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತ ಉಂಟಾಯಿತು. ನೋಡಿ, ನಮ್ಮ ದೇವರಿಗೆ ಸಮಾನರು ಯಾರು ಈ ಲೋಕ ಯಾರು ಇಲ್ಲ. ಸತ್ಯ ದೇವರು ಅಥವಾ ಸರ್ವಶಕ್ತನು ಯುಗ ಯುಗಾಂತರಕ್ಕೂ ಜೀವಿಸುವಂತ ದೇವರು. ಯೆರೆಮೀಯ 10:6 ಓದಿ. ಬುಕ್ ಆಫ್ ಜೆರೆಮೈಯ 10:6. ಯೆಹೋವನೇ, ನಿನ್ನ ಸಮಾನನು ಯಾವನೂ ಇಲ್ಲ. ನೀನು ಮಹತ್ತಮನು. ನಿನ್ನ ನಾಮವು ಸಾಮರ್ಥ್ಯದಿಂದ ಕೂಡಿ ಮಹತ್ತಮವಾಗಿದೆ. ಆತನ ಹೆಸರು ಸಾಮರ್ಥ್ಯದಿಂದ ಕೂಡಿ. ಆತ ಹೆಸರಿಗೆ ಶಕ್ತಿ ಇದೆ. ಆತನಿಗೆ ಸಮಾನ ಈ ಲೋಕದಲ್ಲಿ ಯಾರು ಕೂಡ ಇಲ್ಲ. ಉದಾಹರಣೆಗೆ 1:18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 26ನೇ ವಾಕ್ಯದಿಂದ 40 ವಾಕ್ಯದವರೆಗೆ ಓದಿದರೆ ಅಲ್ಲಿ ಬಹಳ ಆಶ್ಚರ್ಯನ ಪ್ರವಾದಿಗಳು ಎಷ್ಟಿತ್ತು? 850 ಜನರು ಸುಳ್ಳು ಪ್ರವಾದಿಗಳು. ಅವರು ತಮ್ಮ ದೇವರು ಸತ್ಯ ದೇವರನ್ನು ನಿರೂಪಿಸಲಿಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಶರೀರದಲ್ಲಿ ಗಾಯ ಮಾಡಿಕೊಂಡು ಬೊಬ್ಬೆ ಹೊಡೆದ್ರು, ಏನೆಲ್ಲ ಮಾಡಿದ್ರು, ಬಹಳ ಉತ್ತರ ಕೊಡಲಿಲ್ಲ. ಅದೇ 36ರಿಂದ 39 ವಾಕ್ಯದಲ್ಲಿ ಓದ್ತೇವೆ. 1:18ರಲ್ಲಿ ಒಂದೇ ಚಿಕ್ಕ ಪ್ರಾರ್ಥನೆ, 1 ನಿಮಿಷದ ಒಂದು ಚಿಕ್ಕ ಪ್ರಾರ್ಥನೆ ಎಲಿಯ ಮಾಡಿದ್ದು, ಪರಲೋಕದಿಂದ ಬೆಂಕಿ ಹಿಡಿದು ಬಂದು ಆ ಯಜ್ಞ ಮಾಂಸ ದಹಿಸಿ ಬಿಟ್ಟಿತ್ತು ಎಂಬುದು ನೋಡ್ತೇವೆ ನಾವು. ದೇವರಿಗೆ ಸಮಾನರು ಯಾರಿಲ್ಲ. ಕೆಂಪು ಸಮುದ್ರ ಬತ್ತಿಸಿದ, ಯೋರ್ದಾನ್ ಬತ್ತಿಸಿದ, 7 ಜನಾಂಗ 31 ಅರಸುಗಳ ಮೇಲೆ ಜಯ ತನ್ನ ಜನರಿಗೆ ಕೊಟ್ಟ,
ಇಸ್ರೇಲ್ ಕಾನಾನ್ ದೇಶವನ್ನು ಸ್ವಂತವಾಗಿ ತನ್ನ ಜನರಿಗೆ ಕೊಟ್ಟ. ನಮ್ಮ ದೇವರಿಗೆ ಸಮಾನರು ಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳದಲ್ಲಿ, ಸ್ವರ್ಗಲೋಕ ಯಾರು ಕೂಡ ಇಲ್ಲ. ಅವಾಗ ಇನ್ನೊಂದು ವಾಕ್ಯ, ಕೀರ್ತನೆ 35:10 ಓದಿ. ಸಾಮ್ಸ್ 35:10. ಯೆಹೋವನೇ, ಕುಗ್ಗಿದವನನ್ನು ಬಲಾತ್ಕಾರಿಯಿಂದಲೂ ದಿಕ್ಕಿಲ್ಲದ ಬಡವನನ್ನು ಸೂರೆ ಮಾಡುವವನಿಂದಲೂ ತಪ್ಪಿಸಿ ರಕ್ಷಿಸುವಾತನೇ. ನಿನಗೆ ಸಮಾನರು ಯಾರಿದ್ದಾರೆಂದು ನಿನಗೆ ಸಮಾನರು ಯಾರಿದ್ದಾರೆಂದು ನನ್ನ ಎಲುಬುಗಳೆಲ್ಲ ಹೇಳುವವು. ನನ್ನ ಎಲುಬುಗಳು ಹೇಳ್ತದೆ. ಅಂದರೆ ಇಲ್ಲಿ ಇಲ್ಲಿ ಭಕ್ತನು ಇಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ದುಷ್ಟ ದುರಾತ್ಮಗಳನ್ನು ಉಪಯೋಗಿಸಿ ಮಂತ್ರಗಳನ್ನು ಮಾಡೋದು, ಮಾಟಗಳನ್ನು ಮಾಡಿ ಜನರನ್ನು ತೊಂದರೆ ಮಾಡ್ತಾರೆ. ಈ ಮಂತ್ರ, ಮಾಟ, ತೊಂದರೆ ಯಾರಿಗೆ ತಾಗ್ತದೆ ಅಂದರೆ ರಕ್ಷಣೆ ಹೊಂದದ ಜನರಿಗೆ, ದೈವಿಕವಾದ ಕಾವಲು ಇಲ್ಲದ ಜನರಿಗೆ ತಾಗುತ್ತದೆ, ಪ್ರಾರ್ಥನೆ ಇಲ್ಲದ ಜನರಿಗೆ ತಾಗುತ್ತದೆ. ಇದು ಇಲ್ಲಿ ಯಾಕೆ ನನ್ನ ಎಲುಬುಗಳು ನಿನಗೆ ಸಮಾನ ಯಾರಿದ್ದಾರೆ ಯಾಕೆ ಅಂತ ಭಕ್ತನು ಹೇಳ್ತಾನಂದರೆ, ಅವನು ಗೊತ್ತು ಆ ಸಾಕ್ಷಿ, ಹೇಗೆ ದೇವರು ಕಳೆದ ಸಮಯದಲ್ಲಿ ಕಾಪಾಡಿಕೊಂಡು ಬಂದಿದ್ದ ಅವನಿಗೆ ಗೊತ್ತುಂಟು. ಅವನ ಕಣ್ಣು ಮುಂದೆ ಎಷ್ಟೋ ಜನ ಸತ್ತಿರಬಹುದು, ಮಂತ್ರದಲ್ಲಿ, ಮಾಟದಲ್ಲಿ, ಬೇರೆ ಬೇರೆ ಕಾರ್ಯಗಳಲ್ಲಿ. ಅದು ಇವನಿಗೆ ಸಹ ಮಾಡಿರಬಹುದು, ಇವನಿಗೆ ಆಗಲಿಲ್ಲ. ಕಾರಣ ಏನು? ದೇವರು ಪ್ರೊಟೆಕ್ಟ್ ಮಾಡಿದ್ದಾನೆ, ದೇವರು ಕಾಪಾಡಿದ್ದಾನೆ. ಅದಕ್ಕೆ ನಿನಗೆ ಸಮಾನರು ಯಾರಿದ್ದಾರೆ ಎಂದು ನನ್ನ ಎಲುಬುಗಳೇ ಸಾಕ್ಷಿ ಕೊಡ್ತದೆ ಆತನು ಹೇಳ್ತಾ ಇದ್ದಾನೆ. ಇನ್ನೊಂದು ವಾಕ್ಯ ಯಾವುದು? ವಿಮೋಚನೆಗಳ 15:11. ಎಕ್ಸೋಡಸ್ 15:11. ಯೆಹೋವನೇ, ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ಎಂತ ಒಂದು ವಾಕ್ಯ ನೋಡಿ. ಕೆಂಪು ಸಮುದ್ರವನ್ನು ದಾಟಿ ಬಂದಂಥ ಸಂದರ್ಭದಲ್ಲಿ ಇಸ್ರೇಲ್ ಜನರು ದೇವರನ್ನು ಮಹಿಮೆಪಡಿಸುವಂಥ ಗೀತೆ ಅದು. ವಾಕ್ಯಗಳು, ಪದಗಳು. ಇನ್ನೊಂದು ವಾಕ್ಯ ಧರ್ಮೋಪದೇಶ 3:24, ಡ್ಯೂಟೋನಮಿ 3:24. ಆ ಕಾಲದಲ್ಲಿ ನಾನು ಯೆಹೋವನಿಗೆ ಕರ್ತನಾದ ಯೆಹೋವನೇ, ನೀನು ನಿನ್ನ ಮಹತ್ವವನ್ನು ಭುಜಬಲವನ್ನು ನಿನ್ನ ದಾಸನಿಗೆ ತೋರಿಸಲಾರಂಭಿಸಿದಿ. ನೀನು ನಡೆಸುವ ಈ ಮಹತ್ಕಾರ್ಯಗಳಿಗೆ ಸಮಾನವಾದ ಕಾರ್ಯಗಳನ್ನು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಬೇರೆ ಯಾವ ದೇವರು ನಡೆಸಬಲ್ಲನು. ಮಂತ್ರವಾದಿಗಳು ಕಾಪಿ ಮಾಡ್ತಾರೆ, ಅವರಿಗೆ ಆಗಲ್ಲ. ಈಗ ಉದಾಹರಣೆಗೆ ನಾವು ವಿಮೋಚನಾ ಕಾಂಡ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 8ನೇ ಅಧ್ಯಾಯ ನೋಡ್ತೇವೆ. ಮಂತ್ರವಾದಿಗೆ 1ನೇ ಕಾರ್ಯ ಮಾಡಿದರು, 2ನೇ ಕಾರ್ಯ ಮಾಡಿದರು, 3ನೇ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ. ಅವ್ರು ಹೇಳಿದ್ರು ಇದು ದೇವರ ಕೆಲಸವೇ, ಒಪ್ಪಿಕೊಂಡು ಅವರು ಶರಣಾಗುವುದನ್ನು ಕಾಣ್ತೇವೆ ನಾವು. ಅವ್ರಿಗೆ ಅರ್ಥ ಆಗ್ತದೆ ಸತ್ಯದೇವರು ಯಾರು, ಆತನಿಗೆ ವಿರೋಧವಾಗಿ ನಿಲ್ಲಕ್ಕೆ ಆಗಲ್ಲ, ಮುಂದೆ ನಿಲ್ಲಕ್ಕೆ ಆಗಲ್ಲ, ಗೊತ್ತಾಗ್ತದೆ. ಇನ್ನೊಂದು ವಾಕ್ಯ 1 ಸಾಮುವೇಲ 2:2, 12 ಹೇಳುವಂಥ 14 ವಿಜ್ಞಾಪನೆ 1 ಸಾಮುವೇಲ 2:2. ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ. ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು. ಸಾಕು. ಇನ್ನೊಂದು ವಾಕ್ಯ 2 ಸಾಮುವೇಲ 7:22 ಓದಿ. 2 ಸಾಮುವೇಲ 7:22. ದೇವರೇ ಯೆಹೋವನೇ, ನೀನೇ ದೊಡ್ಡವನು, ನಿನ್ನ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ. ಎಂತ ಒಂದು ಮಾತು ನೋಡಿ. ನಿನ್ನ ಹೊರತು ಬೇರೆ ದೇವರೇ ಇಲ್ಲ, ನಿನಗೆ ಸಮಾನನಾದವನು ಒಬ್ಬನೇ ಇಲ್ಲ ಅಂತ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ. ಇನ್ನೊಂದು ವಾಕ್ಯ ಓದಿ. 1 ಅರಸು 8:23. 1 Kings 8:23. 1 ಅರಸು 8:23. ಇಸ್ರೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿನಗೆ ನಡೆಕೊಳ್ಳುವಂತ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯನ್ನು ಕೃಪೆಯನ್ನು ನೆರವೇರಿಸುವವನು. ಇನ್ನೊಂದು ವಾಕ್ಯ ಓದಿ. 2 ಪೂರ್ವ 6:14. 2 Chronicles 6:14.
ಇಸ್ರೇಲ್ ದೇವರಾದ ಯೆಹೋವನೇ, ಇಸ್ರೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನವಾದ ದೇವರಿಲ್ಲ. ನಿನಗೆ ಸಮಾನವಾದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿನಗೆ ನಡೆದುಕೊಳ್ಳುವಂತ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯನ್ನು ಕೃಪೆಯನ್ನು ನೆರವೇರಿಸುವವನು. ಕೀರ್ತನೆ 71:19. Psalms 71:19. ದೇವರೇ, ನಿನ್ನ ನೀತಿಯು ಆಕಾಶವನ್ನು ನಿಲುಕುವಷ್ಟು ಮಹೋನ್ನತವಾಗಿದೆ. ಮಹತ್ಕೃತ್ಯಗಳನ್ನು ನಡೆಸಿದ ದೇವರೇ, ನಿನಗೆ ಸಮಾನರು ಯಾರು? 89:6 ಕೀರ್ತನೆ. ಮೇಘಮಂಡಲದಲ್ಲಿ ಯೆಹೋವನಿಗೆ ಸಮಾನರು ಯಾರು? ದೇವದೂತರಲ್ಲಿ ಯೆಹೋವನಿಗೆ ಸರಿಯಾದವರು ಯಾರು? ಇವನಿಗೆ ಸಮಾನರು ಯಾರು? 89:8 ಯೆಹೋವನೇ, ಸೇನಾಧೀಶ್ವರನಾದ ದೇವರೇ, ನಿನಗೆ ಸಮಾನರು ಯಾರು? ಯಾಹುವೇ, ನೀನು ಶಕ್ತನು, ಸತ್ಯತೆಯಿಂದ ಆವರಿಸಲ್ಪಟ್ಟವನು. ಎಲ್ಲ ವಾಕ್ಯ ನೋಡುವಾಗ ದೇವರಿಗೆ ಸಮಾನರು ಯಾರೂ ಇಲ್ಲ. ಆತನೇ ಸತ್ಯ ದೇವರು, ಆತನು ಜೀವಿಸುವ ಆತನು, ಆತನೇ ಸರ್ವಶಕ್ತನಾಗಿದ್ದಾನೆ. ಮುಂದುವರೆದ ವಾಕ್ಯ ಓದಿ. ಆತನು ಉನ್ನತ ಲೋಕದಲ್ಲಿ ಆಸನರೂಢನಾಗಿ ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ. ಅಂದ್ರೆ 103 ಕೀರ್ತನೆ 19 ವಾಕ್ಯ ಹೇಳ್ತದೆ, ಸಿಂಹಾಸನದಲ್ಲಿ ಪರಲೋಕದಲ್ಲಿ ತನ್ನ ಸಿಂಹಾಸನವನ್ನು ಆತನು ಸ್ಥಾಪಿಸಿದ್ದಾನೆ. ಓಕೆ, 3ನೇ ಭಾಗ 7-9 ಬರುವ. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ನಾವು 36 ಯೋಬ 7ನೇ ವಾಕ್ಯ ಓದಿ. ಜಾಬ್ 36:7. ನೀತಿವಂತರಿಂದ ತನ್ನ ಕಟಾಕ್ಷವನ್ನು ತಿರುಗಿಸದೆ ಅರಸರೊಂದಿಗೆ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕೂತುಕೊಳ್ಳುವ ಉನ್ನತ ಪದವಿಗೆ ಅವರನ್ನು ತರುವನು. ನಮ್ಮ ದೇವರು ಅದಾಗಿದ್ದಾನೆ. ದಾವೀದ ಆಗಿರ್ಬೋದು, ಸೌಲ ಆಗಿರ್ಬೋದು, ಆಳ್ವಿಕೆಯಲ್ಲಿ ಇವರಿಗೆ ಯೋಗ್ಯತೆ ಇರಲಿಲ್ಲ, ದೇವರು ಅವ್ರಿಗೆ ಯೋಗ್ಯತೆ ಕೊಟ್ಟ. ಮುಂದೆ ಓದಿ. ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ. ಮುಂದಿನ ವಾಕ್ಯ. ಬಂಜೆಯು ಮಕ್ಕಳೊಂದಿಗಳಾಗಿ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡ್ತಾನೆ. ಯಾಹುವಿಗೆ ಸ್ತೋತ್ರ. ಅನ್ನಳಾಗಿರ್ಬೋದು, ಅಥವಾ ಹಾಗರಳಾಗಿರ್ಬೋದು, ಅಥವಾ ಸಾರಳಾಗಿರ್ಬೋದು, ಎಲಿಜಬೆತ್ತಳಾಗಿರ್ಬೋದು, ಇವರೆಲ್ಲ ಜೀವಿತ ನೋಡುವಾಗ ಅವರ ಬಂಜತನ ದೇವರು ನೀಗಿಸಿ ಮುಪ್ಪಿನ ಪ್ರಾಯದಲ್ಲಿ ಮಕ್ಕಳನ್ನು ಕೊಡೋದು ನೋಡ್ತೇವೆ. ಹಾಗರಳಲ್ಲ, ಸಾರಳು, ಅನ್ನಳು, ಎಲಿಜಬೆತ್ತಳು, ಇವ್ರ ಜೀವಿತಗಳು ನೋಡೋದಾದರೆ ಮುದಿ ಪ್ರಾಯದಲ್ಲಿ ದೇವರು ಏನು ಕೊಟ್ಟು ಅವರಿಗೆ ಮಕ್ಕಳನ್ನು ಕೊಡುವಂಥದ್ದನ್ನು ಕಾಣ್ತೇವೆ ನಾವು. ಆ ದೇವರು ನಮ್ಮ ದೇವರಾಗಿದ್ದಾನೆ. ಈ ವಾಕ್ಯಗಳು ಮೂಲಕ ದೇವರು ಎಲ್ಲರನ್ನು ಆಶ್ರಯಿಸಲಿ. ಪ್ರೈಸ್ ಗಾಡ್. ಪ್ರೀತಿಯ ವೀಕ್ಷಕರೇ, ದೇವಸೇವಕರು, ಇವತ್ತು 113ನೇ ಕೀರ್ತನೆ ನಮಗೆ ಅನೇಕ ವಿಷಯಗಳನ್ನು ತಿಳಿಸಿದರು. ಖಂಡಿತವಾಗಿ ದೇವಸೇವಕರು ದೇವರ ಮಹತ್ವದ ಕುರಿತಾಗಿ ವಾಕ್ಯಗಳನ್ನು ಹೇಳುವಾಗ ನಮಗೆ ದೇವರು ಈ ಸತ್ಯವನ್ನು ತಿಳಿಸಿದ ಸತ್ಯ ದೇವರನ್ನು ತಿಳ್ಕೊಳ್ಳುವಂಥ ಕೃಪೆ ಕೊಟ್ಟಿದ್ದಾನೆ. ಒಂದು ವೇಳೆ ದೇವರ ಮಹಿಮೆಯ ಮಹತ್ವವನ್ನು ತಿಳಿದೇ ಇರುವಂಥ ಯಾರಾದರೂ ಇವತ್ತು ಕಾರ್ಯಕ್ರಮದಲ್ಲಿ ನೀವು ನೋಡಿರುವುದಾದರೆ ಆತನ ಮಹಿಮೆಯುಳ್ಳ ದೇವರಾಗಿದ್ದಾನೆ. ಆತನ ನಿಮ್ಮ ಜೀವಿತದಲ್ಲಿ ಕರೆಯಿರಿ, ಆತನ ಅಂಗೀಕರಿಸಿರಿ, ಆತನ ನಿಮ್ಮ ಹೃದಯದಲ್ಲಿ ಕರೆಯಿರಿ, ಆ ಮಹಿಮೆಯುಳ್ಳ ದೇವರನ್ನು ಆರಾಧಿಸೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೇವೆ. ನಮ್ಮ ಅದರಲ್ಲಿ ಆಸರೆ ಟಿವಿಯಲ್ಲಿ ಬಂದು ಕೀರ್ತನೆಗಳು 150ರಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿದ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು ಹೇಳೋಣ. ಪ್ರೈಸ್ ದ ಪಾಸ್ಟ್. ಥ್ಯಾಂಕ್ ಯು. ಪ್ರೀತಿಯ ವೀಕ್ಷಕರು, ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಇಟ್ಕೊಂಡು ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.